ಕಲಬೆರಕೆ ಪನ್ನೀರು ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಕೇಂದ್ರ ಆರೋಗ್ಯ ಸಚಿವ ನಡ್ಡಾಗೆ ಪ್ರಹ್ಲಾದ್ ಜೋಶಿ ಪತ್ರ ಬರೆದಿದ್ದಾರೆ. ದೇಶದ ಮಾರುಕಟ್ಟೆಯಲ್ಲಿ ನಕಲಿ ಪನ್ನೀರ್ ಮಾರಾಟ ಆಗ್ತಾ ಇದೆ. ಗ್ರಾಹಕ ಸಹಾಯವಾಣಿಗೆ ಅನೇಕರು ದೂರು ನೀಡುತ್ತಿದ್ದಾರೆ. ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳಲ್ಲಿ ಬಳಕೆ ಆಗ್ತಾ ಇದೆ. ಪನ್ನೀರು ಉತ್ಪಾದಕರು ಗುಣಮಟ್ಟ ಕಾಯ್ದುಕೊಳ್ತಾ ಇಲ್ಲ. ಆಹಾರ ಸುರಕ್ಷತೆ ಮಾನದಂಡವನ್ನು ಅನುಸರಿಸ್ತಾ ಇಲ್ಲ. ಜನರಲ್ಲಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಕಾಣಿಸ್ತಾ ಇದೆ. ಪನ್ನೀರ್ ಸೇವನೆಯಿಂದ ಸಮಸ್ಯೆ ಹೆಚ್ಚಾಗಿದೆ. ಇದರ ವಿರುದ್ಧ ತ್ವರಿತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಮಾಡಲಾಗ್ತಾ ಇದೆ. ನೋಡಿ, ನಾವು ತಿನ್ನೋ ಪ್ರತಿ ಒಂದು ಕೂಡ ವಿಷ, ನಾವು ತಿನ್ನೋ ಪ್ರತಿ ಒಂದರಲ್ಲೂ ಕೂಡ ಗುಣಮಟ್ಟತೆ ಅನ್ನೋದು ಇಲ್ಲ. ನಾವು ತಿನ್ನೋ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಕೆಮಿಕಲ್ ಹೆಚ್ಚಾಗಿರುತ್ತೆ. ನಿಜವಾಗ್ಲೂ ಇದು ಜನರಿಗೆ ಆತಂಕಕ್ಕೆ ದೂಡ್ಬಿಟ್ಟಿದೆ. ಯಾವುದನ್ನು ತಿನ್ನಬೇಕು, ಯಾವುದನ್ನು ಬಿಡಬೇಕು, ಏನು ಎತ್ತ ಯಾವುದು ಕೂಡ ಅರಿವಾಗ್ತಾ ಇಲ್ಲ. ಇದೆಲ್ಲದರ ಬೆನ್ನಲ್ಲೇ ಇದೀಗ ಒಂದು ಪತ್ರವನ್ನು ಬರೆಯಲಾಗಿದೆ. ಪನ್ನೀರು ಸೇವನೆಯಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ನಿರಂತರವಾದಂಥ ಸಮಸ್ಯೆಗಳನ್ನು ಕಾಣಲಾಗ್ತಾ ಇದೆ. ಜನರ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಪನ್ನೀರು ತಯಾರಕರು ಅದರ ಗುಣಮಟ್ಟವನ್ನು ಕಾಪಾಡ್ಕೊಳ್ತಾ ಇಲ್ಲ. ಕಲಬೆರಕೆ ಪನ್ನೀರು ಕೊಡಲಾಗ್ತಾ ಇದೆ. ಹಾಗಾಗಿ ಅದರ ವಿರುದ್ಧ ಕ್ರಮ ಆಗಬೇಕು ಅಂತ ಸಚಿವ ನಡ್ಡಾಗೆ ಪ್ರಹ್ಲಾದ್ ಜೋಶಿ ಅವರು ಪತ್ರವನ್ನು ಬರೆದಿದ್ದಾರೆ. ಈ ವಿಚಾರದಲ್ಲಿ ರೆಸ್ಟೋರೆಂಟ್ ಸೇರಿದಂತೆ ಬೇರೆ ಬೇರೆ ಫಾಸ್ಟ್ ಫುಡ್ಡು ಎಲ್ಲ ಏನಿದೆ ಅಲ್ಲೆಲ್ಲ ಹೆಚ್ಚಿನದಾಗಿ ಇದನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಆದಷ್ಟು ಬೇಗ ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಹಾಕಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪತ್ರವನ್ನು ಬರೆಯಲಾಗಿದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ನೋಡಿ, ಈಗಾಗಲೇ ಎಲ್ಲ ಆರೋಗ್ಯ ಗುಣಮಟ್ಟದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸಲಾಗ್ತಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಜನರಿಗೆ ಆಗಬಾರ್ದು. ಇತ್ತೀಚೆಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಮತ್ತು ಸ್ಟ್ರೋಕ್ ಆಗಿರ್ಬೋದು ಅಥವಾ BP, ಶುಗರು ಇದೆಲ್ಲವೂ ಕೂಡ ವಿಪರೀತ ಆಗ್ತಾ ಇದೆ. ಒಬೆಸಿಟಿ ಅನ್ನುವಂಥ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಜೀವನ ಶೈಲಿಯಿಂದನೇ ಬರ್ತಾ ಇರುವಂಥ ಸಮಸ್ಯೆಗಳು. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸಬೇಕು ಅಂತಂದರೆ ನಾವು ತಿನ್ನುವಂಥ ಆಹಾರದ ಬಗ್ಗೆಯೂ ಕೂಡ ಹೆಚ್ಚಿನ ರೀತಿಯಾದಂಥ ಅರಿವನ್ನು ಮೂಡಿಸಬೇಕಾಗತ್ತೆ. ಹಾಗಾಗಿ ಆರೋಗ್ಯ ಇಲಾಖೆ ಈಗಾಗಲೇ ಅಲರ್ಟ್ ಆಗಿದೆ. ಪನ್ನೀರು ವಿಚಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇರೋದು, ಗುಣಮಟ್ಟ ಕಾಪಾಡ್ಕೊಳ್ತಾ ಇಲ್ಲ, ಒಂದು ಕ್ವಾಲಿಟಿ ಅನ್ನೋದು ಮೇಂಟೈನ್ ಮಾಡ್ತಾ ಇಲ್ಲ ಅಂತ, ಮತ್ತು ರೆಸ್ಟೋರೆಂಟ್ಗಳಲ್ಲಿ ಇದನ್ನೇ ಬಳಕೆ ಮಾಡ್ತಾ ಇದ್ದಾರೆ ಅಂತ. ಇದು ಸಹಜವಾಗಿ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರುತ್ತೆ. ಹಾಗಾಗಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನು ಬರೆಯಲಾಗಿದೆ. ಆ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾದಂಥ ಆರೋಗ್ಯ ಸಚಿವ JP ನಡ್ಡಾ ಅವರಿಗೆ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದಿದ್ದಾರೆ. ಆಹಾರ ಸುರಕ್ಷತೆ ಮಾನದಂಡ ಅಂತ ಏನಿರುತ್ತೋ ಆ ಮಾನದಂಡವನ್ನು ಅನುಸರಿಸ್ತಾ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ನಿಗಾ ಮತ್ತು ಕ್ರಮ ವಹಿಸಬೇಕು ಅಂತ ಕೇಳ್ಕೊಳ್ಳಲಾಗಿದೆ ಈ ಪತ್ರದ ಮುಖಾಂತರ.